ತಿಪಟೂರು ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರ ತಿಪಟೂರಿಗೆ ಆಗಮನ. ತಿಪಟೂರಿನ ಸ್ವಗೃಹಕ್ಕೆ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬಸ್ಥರಿಗೆ ಸಾಂತ್ವನ. ತಿಪಟೂರಿನ ಜನಪ್ರಿಯ ನಾಯಕ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ನಿಧನದಿಂದ ಇಡೀ ರಾಜ್ಯವೇ ಕಂಬನಿ ಮಿಡಿದಿದೆ. ಸದ್ಯ ಅವರ ಪಾರ್ಥಿವ ಶರೀರ ತಿಪಟೂರಿಗೆ ಆಗಮಿಸಿದ್ದು ಕುಟುಂಬಸ್ಥರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ತಿಪಟೂರಿಗೆ ಆಗಮಿಸಿದ ಪಾರ್ಥಿವ ಶರೀರ 67 ವರ್ಷದ ಹಿರಿಯ ಮುಖಂಡ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳ ಮುನ್ನುಡಿ ಬರೆದಿದ್ದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರ ತಿಪಟೂರಿನ ಸ್ವಗೃಹಕ್ಕೆ ತಲುಪಿದೆ. ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಗಣ್ಯರು ಜಮಾಯಿಸಿದ್ದು ಅಂತಿಮ ದರ್ಶನ ಪಡೆದಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಿಪಟೂರಿಗೆ ಖುದ್ದು ಆಗಮಿಸಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದ್ದಾರೆ. ಬಳಿಕ ಶೋಕತಪ್ತ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯವನ್ನು ಕೂಡ ತುಂಬಿದ್ರು. ಸಾರ್ವಜನಿಕರ ದರ್ಶನದ ಬಳಿಕ ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ತಮ್ಮ ನೇರ, ನಿಷ್ಠೂರ ನಡೆ ಹಾಗೂ ಸಾರ್ವಜನಿಕ ಸೇವೆಗೆ ಹೆಸರಾಗಿದ್ದ ಬಿಸಿ ನಾಗೇಶ್ ಅವರ ಅಗಲಿಕೆಯಿಂದ ತಿಪಟೂರು ಸೇರಿದಂತೆ ರಾಜ್ಯದ ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಯ ಕ್ಷಣದ ಮಾಹಿತಿಗಾಗಿ ವೀಕ್ಷಣೆ ಮಾಡ್ತೀರಿ ರಾಷ್ಟ್ರಕ್ರಾಂತಿ ನ್ಯೂಸ್, ಸದಾ ನಿಮ್ಮೊಂದಿಗೆ. ಸರ್, ಚಂದ್ರಣ್ಣ ಕಾಲದಿಂದ ನೀವು ಈ ಮನೆಗೆ ಬಂದವರು, ಆಶೀರ್ವಾದ ಇರಲಿ. ಚಂದ್ರಣ್ಣ ಕಾಲದಿಂದ ಬಂದವರು ರಂಗತಣ ಕೈತಕ್ಕ ನಿಮ್ಮ ಈ ಕುಟುಂಬಕ್ಕೂ ಬಹಳ ಹತ್ರ ಬಿಡಿ. ಅದರಿಂದ ನೀವು ಸರಳ ಸಜ್ಜನಿಕೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಯಾವಾಗಲೂ ನಗುನಗ್ತಾ ಆನಂದವಾಗಿ ಇದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡಿವತ್ತು ತುಂಬ ಮಾತ್ರ ಅಲ್ಲ, ಅವರ ಬಂಧು ಬಳಗ 16,000 ಜನ ಕಣ್ಣೀರಾಗ್ತಾ ಇದ್ದಾರೆ. ವಿಧಿಯ ಆಟ ಕಳೆದ 2 ತಿಂಗಳಿಂದ ಭಾಳ ಸಫರ್ ಮಾಡಿದ್ರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಆ ಕುಟುಂಬ ವರ್ಗದವ್ರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ BC ನಾಗೇಶ್ ಅವ್ರನ್ನ ನಾವು ಕಳ್ಕೊತೇವೆ, ಅವ್ರ ಕುಟುಂಬ ಇಂಥ ಸಂಕಟ ಸಿಕ್ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಭಗವಂತನ ಇಚ್ಛೆ. ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಕುಟುಂಬದವ್ರಿಗೆ ಒಂದು ಬಳಗದವ್ರು ಕೊಡಲಿ ಅಂತೇಳಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ. ಶಿಕ್ಷಣ ಸಚಿವರಾಗಿ ಕೊಟ್ಟಂಥ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಂತ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು. ಸಚಿವರಾಗಿದ್ದಾಗ ಆ ಕ್ಷೇತ್ರಕ್ಕೆ ಅವ್ರದ್ದೇ ಅಂತ ಕೆಲಸವನ್ನು ಮಾಡೋದು ಇವತ್ತು ಸಹ ಜನ ನೆನಪನ್ನು ಇಟ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂಥ ಒಂದು ಆಸಕ್ತಿ ಇತ್ತು ಮತ್ತು ಅದರಂತೆಯೇ ನಮಗೆ ಅಳವಡಿಸುವಂಥ ಪ್ರಯತ್ನ ಮಾಡಿದ್ವಿ ಸಚಿವರಾಗಿದ್ದಾಗ. ಕಿತ್ತೂರು ನೀರಾವರಿ ಯೋಜನೆಗೆ ನಿಮ್ಮ ಕೊಡುಗೆ ಇತ್ತು, ಅವ್ರದ್ದು ಕೊಡುಗೆ ಇತ್ತು, ಅದನ್ನು